ಮಕ್ಕಳು ಆಟವಾಡುವ ವೇಳೆ ಪೋಷಕರೇ ಎಚ್ಚರ. ಕಾರ್ ರಿವರ್ಸ್ ತೆಗೆಯುವಾಗ ಎಡವಟ್ಟು, ಮಗುವಿನ ಮೇಲೆ ಹರಿದ ಕಾರು ಸಾವು. ಮನೆಯ ಮುಂದೆ ಮಕ್ಕಳು ಆಟ ಆಡ್ತಾ ಇದ್ರೆ ಪೋಷಕರು ಎಚ್ಚರ ತಪ್ಪಿದ್ರೆ ಇಂತಹದ್ದೇ ಅನಾಹುತವಾಗಬಹುದು. ಹೊರಗಡೆ ಆಟವಾಡುವ ಮಕ್ಕಳ ಬಗ್ಗೆ ಎಚ್ಚರ ವಹಿಸುವುದು ಉತ್ತಮ, ಅತಿ ಮುಖ್ಯ ಕೂಡ ಹೌದು. ಈ ಫೋಟೋದಲ್ಲಿ ಮುದ್ದಾಗಿ ಕಾಣುವ ಮಗುವಿನ ಹೆಸರು ನೂತನ್. ಜಸ್ಟ್ 1.5 ವರ್ಷ ಅಷ್ಟೇ. ತಂದೆ ಮುನೇಶ್, ತಾಯಿ ದೇವಿಕಾ ದಂಪತಿಯ ಪುಟ್ಟ ಕಂದಮ್ಮ ಇದು. ತನ್ನ ತಂದೆ ಕಾರನ್ನ ರಿವರ್ಸ್ ತೆಗೆಯುವಾಗ ಮಗುವಿನ ಮೇಲೆ ಕಾರು ಹರಿದು ಸಾವನ್ನಪ್ಪಿದಂತಹ ಘಟನೆ ಇದಾಗಿದೆ. ಈ ಘಟನೆ ಬೆಂಗಳೂರಿನ ಹೊರವಲಯದ ನೆಲಮಂಗಲ ಉಪವಿಭಾಗದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋಟದ ಗುಡ್ಡದಹಳ್ಳಿಯ ಬೆನಕಾ ಲೇಔಟ್ನಲ್ಲಿ ನಡೆದಿದೆ. ಇನ್ನು 3 ದಿನಗಳ ಹಿಂದೆ ಊರಿನಿಂದ ತಾಯಿ ಮನೆಗೆ ತಂದೆ ಮುನೇಶ್, ತಾಯಿ ದೇವಿಕಾ ದಂಪತಿಗಳು ತನ್ನ ಮಗ ನೂತನ್ ಜೊತೆಗೆ ಬಂದಿರ್ತಾರೆ. ಆದರೆ ಈ ಸಂದರ್ಭದಲ್ಲಿಯೇ ದುರಂತ ನಡೆದು ಹೋಗಿದೆ. ಕಾರ್ ರಿವರ್ಸ್ ತೆಗೆಯುವ ವೇಳೆ ಒಂದು ದಾರುಣ ಘಟನೆ ನಡೆದಿರುವಂತದ್ದು. ಏನಂತ ಹೇಳಿದ್ರೆ, ಕಾರಿನ ಚಕ್ರಕ್ಕೆ ಸಿಲುಕಿ ಮಗು ಸಾವನ್ನಪ್ಪಿರುವಂತಹ ಘಟನೆ ಏನು ಮಾದನಕಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಬೆನಕಾ ಲೇಔಟ್ ನಲ್ಲಿ ನಡೆದಿದೆ. ತೋಟದ ಗುಡ್ಡದಲ್ಲಿ ಅಂತ ಈ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಏನಂತ ಹೇಳಿದ್ರೆ, ತಂದೆ ಮಗು ಇಲ್ಲಿ ಈ ಮನೆಯ ಮುಂಭಾಗದಲ್ಲಿ ಆಟವನ್ನು ಆಡ್ತಾ ಇರ್ತದೆ. ಸುಮಾರು ನೂತನ್ ಅಂತ ಹೇಳಿ ಸುಮಾರು 1 ವರ್ಷ 10 ತಿಂಗಳ ಮಗು ಆಗಿರುವಂತದ್ದು, ಗಂಡು ಮಗು. ಈತ ಏನಂತ ಹೇಳಿದ್ರೆ ತನ್ನ ಕುಟುಂಬಸ್ಥರ ಜೊತೆ 3 ದಿನಗಳ ಹಿಂದೆ ಇಲ್ಲಿ ಬಂದಿರ್ತಾರೆ ಊರಿನಿಂದ. ಈ ಸಂದರ್ಭದಲ್ಲಿ ಈ ಮನೆಯಲ್ಲಿ ತಂಗಿರ್ತಾರೆ. ಏನು ಕೆಲಸ ನಿಮಿತ್ತ ತಂದೆ ಮೌನೇಶು ಕಾರನ್ನ ಆಚೆಗೆ ತೆಗೆಯುವ ಸಂದರ್ಭದಲ್ಲಿ ಆಟ ಆಡ್ತಿದ್ದ ಮಗು ಗೊತ್ತಾಗದ ಕಾರಣ ಮಗು ಕಾರಿನ ಹಿಂಭಾಗಕ್ಕೆ ಸಿಲುಕಿರುವಂತದ್ದು. ಈ ಸಮಯದಲ್ಲಿ ಪ್ರಜ್ಞೆಹೀನ ಸ್ಥಿತಿಯಾಗಿರ್ತದೆ. ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಿಸುತ್ತಾ ಯಾವುದೇ ಮಗು ಬದುಕುಳಿಲಿಲ್ಲ. ಹೀಗಾಗಿ ಮಾದನಕಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ವ್ಯಾಪ್ತಿಯಲ್ಲಿ ದಾರುಣ ಘಟನೆ ನಡೆದಿರುವಂತದ್ದು. ಈಗಾಗಲೇ ಪೊಲೀಸರು ಒಂದು ಪ್ರಕರಣ ಕೂಡ ದಾಖಲಿಸಿಕೊಂಡು ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಾನು ನೆನ್ನೆ ಇರ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ಹಳಿಯ ಮಗಳು ನಮ್ಮ ವಾರಗಿತ್ತಿ ಅವ್ರಿದ್ರು. ಅವ್ರು ಏನ್ ಮಾಡ್ಬಿಡ್ತಾರೆ, ಮಗು ಈಚೆಕ್ಕೆ ಆಟ ಆಡಕ್ ಬಿಟ್ಟಿದ್ದಾರೆ. ಅವ್ರೇನೋ ಗಾಡಿ ತಿರ್ಗಿಸ್ಕೊಳಕ್ ಹೋಗಿ ಮಗು ಒಳಗಡೆ ಹೋಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ ಅವರು. ಅದಾಗಿ ಟಚ್ ಆಗಿ ಹಂಗಾಗಿರೋದು ಸರ್. 1 ವರ್ಷದ ಮೇಲೆ 8 ತಿಂಗಳು ಮಗು ಸರ್. ಒಬ್ಬನೇ ಮಗ ಮೈದಾ ಕರೆದಿದ್ರು, ಅಲ್ಲಿಗೆ ಹೋಗ್ಬೇಕಂತ ಗಾಡಿ ತೆಗಿತಿದ್ರು. ಇವನು ನೋಡ್ಕೊಡದೆ ಈಚೆ ಬಂದ್ಬಿಟ್ಟೈತಿ ಮಗು. ಒಂದೇ ಮಗು ಆಟ ಆಡ್ಕೊಂತಿತ್ತು. ಈ ತರ ಆಗ್ಬಿಟ್ಟಿದೆ. ಇನ್ನು 3 ದಿನದ ಬಳಿಕ ತನ್ನ ಊರಿಗೆ ತಂದೆ ತಾಯಿಯ ಜೊತೆಗೆ ಹೊರಡೋದಕ್ಕೆ ಮಗು ಕೂಡ ರೆಡಿಯಾಗಿತ್ತು. ಇನ್ನೇನು ಸ್ವಲ್ಪ ತಡವಾದ ಹಿನ್ನೆಲೆಯಲ್ಲಿ ಮಗು ಮನೆಯ ಹೊರಗೆ ಆಟವಾಡ್ತಿತ್ತು. ಇದನ್ನ ಗಮನಿಸದ ತಂದೆ ಮುನೇಶ್ ಮಗು ಮನೆಯ ಒಳಗಿದೆ ಅಂದುಕೊಂಡು ತನ್ನ ಕಾರನ್ನ ಹಿಂದಕ್ಕೆ ತೆಗೆದಿದ್ದಾರೆ. ಈ ವೇಳೆ ಮಗು ಕಾರಿನ ಹಿಂಬದಿ ಚಕ್ರಕ್ಕೆ ಸಿಲುಕಿಕೊಂಡಿದೆ. ಕಂದಮ್ಮನ ಮೇಲೇನೆ ಕಾರಿನ ಚಕ್ರಗಳು ಹರಿದ ಪರಿಣಾಮ ಗಂಭೀರವಾಗಿ ಗಾಯವಾಗಿದೆ. ಚಿಂತಾಜನಕ ಸ್ಥಿತಿಯಲ್ಲಿ ಮಗು ಸಿಲುಕಿಕೊಳ್ಳುತ್ತೆ. ಕೂಡಲೇ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ 1.5 ವರ್ಷದ ಮಗು ನೂತನ್ ಉಸಿರು ಚೆಲ್ಲಿದೆ. ಇನ್ನು ಈ ಘಟನೆಯ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಗೊತ್ತಿಲ್ದಂಗೆ ಅವರಪ್ಪ ಮಗು ಒಳಗಡೆ ಅಂದ್ಬಿಟ್ಟು ರಿವರ್ಸ್ ಹೊಡೆಯಕ್ಕೆ ಹೋಗ್ಬಿಟ್ಟು ಮುಂದೆ ಬಂದ್ರೆ ಮಗು ಬಾಲ್ ಎತ್ಕೊಂಡು ಅಂದ್ಬಿಟ್ಟು ಕೆಳಗಡೆ ಹೋಗೋನೆ ತಗಲಾಕೋಗ್ಬಿಟ್ಟಿದೆ. ಹಂಗಾಗಿ ಹಿಂಗಾಗಿದೆ. ಇನ್ನ 2 ವರ್ಷ ಊರಿಂದ ಬಂದು 3 ದಿವಸ ಆದ್ಮೇಲೆ ಆಗಿರೋದು. ಅವರಪ್ಪನ ಜೊತೆ ಹೋಗೋಣ ಅಂತ ಬಂದವನೇ ಹಂಗಾಗಿರೋದು ಸರ್. ಅವರಪ್ಪಂಗೂ ಗೊತ್ತಾಗಿಲ್ಲ ಒಳಗಡೆ ಇದ್ದಾನೆ ಅಂದ್ಬಿಟ್ಟು ತಿರ್ಸಕ್ ಹೋಗಿ ಹಂಗಾಗಿರೋದು. ಚೆನ್ನಾಗಿದೆ ಸರ್, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು. ಒಟ್ಟಾರೆ ಈ ಪ್ರಕರಣದಲ್ಲಿ BNS ಸೆಕ್ಷನ್ 106 ಅಡಿ ಅಜಾಗರೂಕತೆಯಿಂದ ಸಾವನ್ನುಂಟು ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಪೊಲೀಸರು ನಡೆಸಿದ್ದಾರೆ. ಇನ್ನು ಪೋಷಕರು ಕೂಡ ಮಕ್ಕಳು ಮನೆಯ ಅಕ್ಕಪಕ್ಕದಲ್ಲಿ ಆಟವಾಡುವ ವೇಳೆ ಸಾಕಷ್ಟು ಎಚ್ಚರಿಕೆ ವಹಿಸುವುದು ಅತಿ ಮುಖ್ಯವಾಗುತ್ತೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.